ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಲ್ಲಾ ವಾಲ ಆಲಿಹಿ ವಸಹಬಿಹಿ ಅಜ್ಮಾಯಿನ್ ಅಮ್ಮಾಬಾದ್. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ನಿಮ್ಮ ಮುಂದೆ ಫದಲುಲ್ ಉಮ್ರಾ ವ ಅಹ್ಕಾಮುಲ್ ಇಹ್ರಾಮ್ ಅಂದರೆ ಉಮ್ರಾದ ಮಹತ್ವ ಮತ್ತು ಇಹ್ರಾಮ್ನ ನಿಯಮಗಳು ಎಂಬ ವಿಷಯವಾಗಿ ಒಂದಿಷ್ಟು ಮಾತನಾಡಲು ಇಚ್ಛಿಸುತ್ತೇನೆ. ಉಮ್ರಾ ಎಂಬುದರ ಭಾಷಾರ್ಥ ಸಂದರ್ಶನ ಎಂದಾಗಿರುತ್ತದೆ. ಅಲ್ಲಾಹುವಿನ ಕಾಬಾಲಯವನ್ನು ಉದ್ದೇಶಿಸಿ ಯಾತ್ರೆ ಹೊರಡುವುದು, ಅಲ್ಲಾಹುವಿನ ಸಾಮೀಪ್ಯವನ್ನು ಉದ್ದೇಶಿಸಿ ಈ ಒಂದು ಸತ್ಕಾರ್ಯಕ್ಕೆ ಹೊರಡುವುದು, ಇದೊಂದು ಮಹತ್ತರವಾದಂತಹ ಇಬಾದತ್ ಆಗಿರುತ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನು ಹೇಳಿದ್ದಾನೆ, ವ ಅತಿಮ್ಮುಲ್ ಹಜ್ಜ ವಲ್ ಉಮ್ರತ ಲಿಲ್ಲಾ, ನೀವು ಹಜ್ ಮತ್ತು ಉಮ್ರವನ್ನು ಅಲ್ಲಾಹುಗೆ ಬೇಕಾಗಿ ನಿರ್ವಹಿಸಿರಿ. ಅಂದರೆ ಸಂಪೂರ್ಣವಾಗಿ ಅಲ್ಲಾಹುವಿನ ಸಂಪ್ರೀತಿಯನ್ನು ಉದ್ದೇಶಿಸಿ ಈ ಕರ್ಮವನ್ನು ನಿರ್ವಹಿಸಬೇಕಾಗಿರುತ್ತದೆ. ಅಲ್ಲದೆ ತೋರಿಕೆಗಾಗಿ ಮಾಡೋದು ಅದು 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 ಕಿರಿಯ ಶಿರ್ಕ್ ಆಗಿರುತ್ತದೆ. ಅಲ್ಲಾಹು ಅದನ್ನು ತಿರಸ್ಕರಿಸುತ್ತಾನೆ. ಅದೇ ರೀತಿ ಈ ಒಂದು ಇಬಾದತ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತನ್ನು ಪುನರುಜ್ಜೀವನಗೊಳಿಸುವುದಾಗಿರ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ, ಈ ಒಂದು ಉಮ್ರಾವನ್ನು ಉದ್ದೇಶಿಸಿ ಯಾರು ಹೊರಡ್ತಾರೋ ಅಥವಾ ಹಜ್ಜನ್ನು ಉದ್ದೇಶಿಸಿ ಯಾರು ಹೊರಡ್ತಾರೋ ಅವರು ಅಲ್ಲಾಹುವಿನ ಅತಿಥಿಗಳಾಗಿರುತ್ತಾರೆ. ಈ ಅತಿಥಿಗಳು ಯಾವುದನ್ನು ಬೇಡುತ್ತಾರೋ ಅಲ್ಲಾಹು ಅವರಿಗೆ ಅವರ ಬೇಡಿಕೆಯನ್ನು ಈಡೇರಿಸದೇ ಇಡಲಾನು. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅಲ್ ಉಮ್ರತು ಇಲಲ್ ಉಮ್ರಾ ಕಫಾರತುನ್ ಲಿಮಾ ಬೈನಹುಮಾ, ಅಂದರೆ ಒಂದು ಉಮ್ರಾ ಇನ್ನೊಂದು ಉಮ್ರದ ನಡುವಿನ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿರುತ್ತದೆ. ಅದೇ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ, ವಿಶೇಷ ಸಂದರ್ಭಗಳಲ್ಲಿ ಇದನ್ನು ನಿರ್ವಹಿಸುವುದು ಪ್ರತಿಫಲ ದುಪ್ಪಟ್ಟಾಗಲಿಕ್ಕೆ ಕಾರಣವಾಗುತ್ತದೆ. ಉದಾಹರಣೆಗೆ ರಮದಾನ್ನಲ್ಲಿ ಉಮ್ರಾ ನಿರ್ವಹಿಸಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಅದು ಹಜ್ ನಿರ್ವಹಿಸಿದಂತೆ ಆಗಿರುತ್ತದೆ. ಮತ್ತೊಂದು ವರದಿಯಲ್ಲಿ ಹೀಗೆ ಕಾಣುತ್ತದೆ, ಪ್ರವಾದಿಯವರ ಜೊತೆಯಲ್ಲಿ ಹಜ್ ನಿರ್ವಹಿಸುವುದಕ್ಕೆ ಸಮಾನವಾಗಿರುತ್ತದೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇದನ್ನು ನಮಗೆ ತೋರಿಸಿಕೊಟ್ಟಿರುವುದು ಒಂದು ಮಹತ್ತರವಾದಂಥ ಇಬಾದತ್. ಅದು ಅಲ್ಲಾಹುವಿಗೆ ಸಾಮೀಪ್ಯ, ಅಲ್ಲಾಹುವಿನ ಸಾಮೀಪ್ಯ ಪಡೆಯುವಂತಹ ಒಂದು ಸತ್ಕಾರ್ಯ, ಒಂದು ಅನುಷ್ಠಾನ ಕರ್ಮವಾಗಿರುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇದನ್ನು ತಮ್ಮ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚಾಗಿ ಅಂದರೆ 4 ಸಲ ತಮ್ಮ ಜೀವನದಲ್ಲಿ ಉಮ್ರಾವನ್ನು ನಿರ್ವಹಿಸಿದ್ದಾರೆ. ಇದರಿಂದ ನಮಗೆ ತಿಳಿಯಬಹುದು, ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತ್ತನ್ನು ನಾವು ಅನುಸರಿಸುವುದಾಗಿರುತ್ತದೆ ಅಥವಾ ಅವರ ಸುನ್ನತ್ತನ್ನು ಪುನರುಜ್ಜೀವನಗೊಳಿಸುವುದಾಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಮುದಾಯ ಈ ಒಂದು ಸತ್ಕಾರ್ಯದಲ್ಲಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ. ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಅಲ್ಲಾಹುವಿನ ಕಾಬಾಲಯವನ್ನು ಉದ್ದೇಶಿಸಿ ಅವರು ಹೊರಡುತ್ತಾರೆ, ಈ ಒಂದು ಸತ್ಕಾರ್ಯವನ್ನು ಮಾಡುತ್ತಾರೆ. ಆದ್ದರಿಂದ ಇದು ಮುಸ್ಲಿಂ ಸಮುದಾಯದ ಐಕ್ಯತೆಯನ್ನು ತೋರಿಸುತ್ತದೆ. ಅದೇ ರೀತಿ ನಮಗೆ ನಮ್ಮ ಆತ್ಮೀಯವಾಗಿರುವಂತಹ, ನಮ್ಮ ಆಧ್ಯಾತ್ಮಿಕವಾದಂತಹ ಬೆಳವಣಿಗೆಗೂ ಶುದ್ಧೀಕರಣಕ್ಕೂ ಇದು ಒಂದು ಕಾರಣವಾಗಿರುತ್ತದೆ. ಅದೇ ರೀತಿ ನಮಗೆ ತಿಳಿಯಬಹುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಮುದಾಯದ ಎಲ್ಲರೂ ತಮ್ಮ ಆಧ್ಯಾತ್ಮಿಕವೂ ಶಾರೀರಿಕವೂ ಆದಂತಹ ಉನ್ನತಿಯನ್ನು ಇದರ ಮೂಲಕ ಪಡೆಯಬಹುದಾಗಿರುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ನೀವು ಒಂದು ಉಮ್ರದ ನಂತರ, ಒಂದು ಹಜ್ಜಿನ ನಂತರ ನೀವೇನು ಮಾಡಿ, ಒಂದು ಹಜ್ಜಿನ ನಂತರ ಉಮ್ರಾ ಮಾಡಿ, ಉಮ್ರದ ನಂತರ ಹಜ್ ಮಾಡಿ, ಹೀಗೆ ಮಾಡ್ತಾ ಇದ್ದರೆ ನಿಮಗೆ ದಾರಿದ್ರ್ಯವನ್ನು, ನಿಮ್ಮ ಬಡತನವನ್ನು ಇದು ಇಲ್ಲದಂತಾಗಿಸುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಭರವಸೆ ಮೇಲೆ ನಮಗೆ ಕಾರ್ಯವೆಸಗಬಹುದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಒಂದು ಸತ್ಕಾರ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರ ಸುನ್ನತ್ತನ್ನು ಇದರ ಮೂಲಕ ನಾವು ನಮ್ಮ ಜೀವನದಲ್ಲಿ ಪಾಲಿಸಬಹುದು. ಇನ್ನು ನಾನು ನಿಮ್ಮ ಮುಂದೆ ಕೆಲವೊಂದು ಇಹ್ರಾಮ್ನ ನಿಯಮಗಳ ಬಗ್ಗೆ ಹೇಳುತ್ತೇನೆ. ಇಹ್ರಾಮ್ ಎಂದರೆ, ಇಹ್ರಾಮ್ಗೆ ಪ್ರವೇಶ ಮಾಡುವುದೆಂದರೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಪವಿತ್ರಗೊಳಿಸಿದಂತಹ ಕರ್ಮಗಳ ಕಡೆಗೆ ನಾವು ಪ್ರವೇಶಿಸುವುದಾಗಿರುತ್ತದೆ. ಅದಕ್ಕೆ ಮೊದಲು ನಮಗೆ ಅನುಮತಿ ಇರುವಂತಹ ಕಾರ್ಯಗಳು, ಅದು ಪ್ರವೇಶಿಸಿದ ನಂತರ ಅದು ನಮಗೆ ನಿಷಿದ್ಧವಾಗಿರುತ್ತದೆ. ಅಂದರೆ ನಾವು ನಿಷಿದ್ಧವನ್ನು ಮಾಡದಂತಹ ಒಂದು ಸ್ಥಿತಿಗೆ ತಲುಪುತ್ತೇವೆ. ಅದಕ್ಕೆ ನಾವು ಇಹ್ರಾಮ್ಗೆ ಪ್ರವೇಶಿಸುವುದು ಎಂಬುದಾಗಿ. ಒಬ್ಬ ವ್ಯಕ್ತಿ ಇಹ್ರಾಮ್ಗೆ ಪ್ರವೇಶಿಸುವ ಮೊದಲು ಅವನಿಗೆ ಅನುಮತಿ ಇರುವಂಥದ್ದು ಉಗುರು ನೀಗಿಸುವುದು, ಉಗುರನ್ನು ಕತ್ತರಿಸುವುದು, ಅದೇ ರೀತಿ ಕೂದಲನ್ನು ಕತ್ತರಿಸುವುದು, ಅದೇ ರೀತಿ ಸುಗಂಧ ಹಚ್ಚಿಕೊಳ್ಳುವುದು ಬಟ್ಟೆಗೆ,
ಅದೇ ರೀತಿ ಲೈಂಗಿಕವಾದಂಥ ಬಂಧದಲ್ಲಿ ಏರ್ಪಡುವುದು, ಅದೇ ರೀತಿ ಬೇಟೆಯಾಡುವುದು, ಈ ರೀತಿಯ ಕಾರ್ಯಗಳೆಲ್ಲವೂ ಅವನಿಗೆ ಅನುಮತಿ ಇರುವಂಥದ್ದಾಗಿತ್ತು. ಆದರೆ ಅವನು ಇಹ್ರಾಮ್ಗೆ ಪ್ರವೇಶಿಸಿದ ನಂತರ ಇವುಗಳೆಲ್ಲವೂ ಏನಾಗುತ್ತದೆ, ಅವನಿಗೆ ನಿಷಿದ್ಧವಾಗುತ್ತದೆ. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ಯಾರು ಪಾಲಿಸುತ್ತಾರೋ ಅದು ಅವನ ಹೃದಯದ ಭಯಭಕ್ತಿಯ ಭಾಗವಾಗಿರುತ್ತದೆ ಎಂಬುದಾಗಿ ಅಲ್ಲಾಹು ತನ್ನ ಕುರ್ಆನ್ನಲ್ಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಚರ್ಯೆಯಲ್ಲೂ ನಮಗೆ ತಿಳಿಸಿಕೊಟ್ಟಿರುತ್ತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿ ಮೀಕಾತಿಗೆ ತಲುಪುವುದು, ಮೀಕಾತ್ ಅಂದರೆ ಅವನಿಗೆ ನಿಶ್ಚಿತವಾಗಿರುವಂತಹ ಒಂದು ಸ್ಥಾನ, ಒಂದು ಜಾಗ, ಅಲ್ಲಿಗೆ ತಲುಪಿದ ನಂತರ ಅವನು ತನ್ನ ಹೊಲಿದ ಬಟ್ಟೆಗಳನ್ನೆಲ್ಲ ಕಳಚಿ ಅವನು ಅದನ್ನು ತನ್ನ 2 ಬಟ್ಟೆಗಳಿಗೆ ಅವನು ತನ್ನ ಶರೀರವನ್ನು ಮುಚ್ಚುತ್ತಾನೆ. ಒಂದು ಕೆಳಗಿನ ಬಟ್ಟೆ, ಅದೇ ರೀತಿ ಕೆಳಗಿನ ಉಡುಪು, ಒಂದು ಮೇಲುಡುಪು, ಇವೆರಡುಗಳನ್ನು ಧರಿಸುತ್ತಾನೆ. ಅದಕ್ಕೆ ಮೊದಲು ಅವನು ಸ್ನಾನ ಮಾಡುತ್ತಾನೆ. ಸ್ನಾನ ಮಾಡಿ ಆ ಸ್ನಾನದ ನಂತರ ಅವನು ಈ ಬಟ್ಟೆಯನ್ನು ಧರಿಸುತ್ತಾನೆ. ಹಾಗೆ ಅವನು ಇಹ್ರಾಮ್ಗೆ ಪ್ರವೇಶಿಸುತ್ತಾನೆ. ಇಹ್ರಾಮ್ಗೆ ಪ್ರವೇಶಿಸುವಾಗ ಅವನು ಉಚ್ಚರಿಸಲಿಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ಟಿದ್ದಾರೆ. ಅಂದರೆ ಅಲ್ಲಾಹುಮ್ಮ ಲಬ್ಬೈಕ ಉಮ್ರತನ್, ಅಲ್ಲಾಹುವೇ ನಿನ್ನ ಕರೆಗೆ ಓಗೊಟ್ಟು ನಾನು ಉಮ್ರಾಗೆ ಪ್ರವೇಶಿಸುತ್ತೇನೆ ಎಂಬುದಾಗಿ. ಅದೇ ರೀತಿ ಅವನು ಇಹ್ರಾಮ್ಗೆ ಪ್ರವೇಶಿಸಿದ ನಂತರ ಅವನು ಯಾವ ಮೀಕಾತಿಗೆ, ಅಂದರೆ ಅವನಿಗೆ ನಿಶ್ಚಿತವಾಗಿರುವಂತಹ ಒಂದು ಜಾಗ, ಆ ಜಾಗಕ್ಕೆ ಅವನು ಬಂದು ತಲುಪಿ ಅಲ್ಲಿ ಅವನು ಇಹ್ರಾಮ್ಗೆ ಪ್ರವೇಶಿಸಿ ಈ ವಿಚಾರವನ್ನು ಹೇಳಿದ ನಂತರ ಅವನು 2 ರಕಾತ್ ನಮಾಜ್ ಆ ಸ್ಥಾನದಲ್ಲಿ, ಆ ಮೀಕಾತ್ನಲ್ಲಿ ನಿರ್ವಹಿಸುತ್ತಾನೆ. ಮೊದಲನೆಯ ರಕಾತ್ನಲ್ಲಿ ಅವನು ಸೂರ ಫಾತಿಹಾದ ನಂತರ ಕುಲ್ ಯಾ ಅಯ್ಯುಹಲ್ ಕ್ಯಾಫಿರೂನ್ ಎಂಬ ಸೂರತುಲ್ ಕ್ಯಾಫಿರೂನ್ ಅವನು ಓದುತ್ತಾನೆ, ಪಠಿಸುತ್ತಾನೆ. ಅದರ ನಂತರ 2ನೇ ರಕಾತ್ನಲ್ಲಿ ಸೂರತುಲ್ ಫಾತಿಹಾದ ನಂತರ ಅವನು ಕುಲ್ ಹುವಲ್ಲಾಹು ಅಹದ್ ಪಠಿಸುತ್ತಾನೆ. ಹೀಗಾಗಿ ಅವನು ಅಲ್ಲಿ ನಮಾಜ್ ನಿರ್ವಹಿಸುತ್ತಾನೆ. ಈ ನಮಾಜ್ಗೆ ಇದು ಉಮ್ರಾದ ನಮಾಜ್ ಎಂಬ ರೀತಿಯಲ್ಲ ಅಲ್ಲ, ಅವನು ಅಲ್ಲಿ ತಲುಪಿದಾಗ ಯಾವುದೇ ರೀತಿಯ ಸುನ್ನತ್ ನಮಾಜ್ ನಿರ್ವಹಿಸಬಹುದು, ಅಥವಾ ಅಲ್ಲಿ ಬಂದು ತಲುಪಿದಂತಹ ಸಂದರ್ಭದಲ್ಲಿ ಇರುವ ಯಾವುದಾದರೂ ಕಡ್ಡಾಯ ನಮಾಜನ್ನು ನಿರ್ವಹಿಸಿದ್ರೂ ಸಾಕಾಗುತ್ತದೆ. ಆದ್ದರಿಂದ ಅವನಿಗೆ ಪ್ರತ್ಯೇಕವಾದಂತಹ ನಮಾಜ್ ಅಲ್ಲಿ ನಿಶ್ಚಿತವಾಗಿಲ್ಲ. ಯಾವುದಾದರೂ ಸುನ್ನತ್ ನಮಾಜ್ ಮಾಡ್ಬೋದು ಅಥವಾ ಯಾವುದಾದರೂ ಕಡ್ಡಾಯ ನಮಾಜ್ಗೆ ಅವನು ನಿರ್ವಹಿಸಬಹುದಾಗಿರುತ್ತದೆ. ಅಲ್ಲಿಂದ ಆರಂಭಿಸಿದ ನಂತರ ಅವನು ತಲ್ಬಿಯತ್ ಹೇಳುತ್ತಾನೆ. ತಲ್ಬಿಯತ್ ಅಂದರೆ ಲಬ್ಬೈಕ್ ಅಲ್ಲಾಹುಮ್ಮ ಲಬ್ಬೈಕ್ ಲಬ್ಬೈಕ ಲಾ ಶರೀಕ ಲಕ ಲಬ್ಬೈಕ್ ಇನ್ನಲ್ ಹಮ್ದ ವನ್ ನಿಅಮತ ಲಕ ವಲ್ ಮುಲ್ಕ್ ಲಾ ಶರೀಕ ಲಕ್ ಎಂಬ ತಲ್ಬಿಯತನ್ನು ಅವನು ಆವರ್ತಿಸಿ ಹೇಳುತ್ತಾ ಇರಬೇಕು. ಅವನು ಯಾವಾಗೆಲ್ಲ ಈ ತಲ್ಬಿಯತ್ ಹೇಳುತ್ತಾನೋ ಆ ತಲ್ಬಿಯತ್ ಹೇಳುವಾಗ ಅವನ ಸುತ್ತಮುತ್ತಲಿರುವ ಯಾವುದೇ ವಸ್ತು ಆಗಲಿ ಅವನ ಜೊತೆ ಸೇರಿ ತಲ್ಬಿಯತ್ ಹೇಳುತ್ತದೆ. ಅಲ್ಲಾಹುವಿಗೆ ಅದು ಕಿಯಾಮತ್ನಲ್ಲಿ ಸಾಕ್ಷಿಯಾಗುತ್ತದೆ ಎಂಬುದಾಗಿ ಅದರಿಂದ ತಿಳಿಯಬಹುದು. ಈ ಇಹ್ರಾಮ್ಗೆ ಪ್ರವೇಶಿಸಿದ ನಂತರ ಅವನಿಗೆ ಅನುಮತಿ ಇಲ್ಲದಂತಹ ಕಾರ್ಯಗಳನ್ನು ಮಾಡಬಾರದು, ಅಥವಾ ಅವನಿಗೆ ಅದರ ಜ್ಞಾನವಿಲ್ಲದಿದ್ದರೆ ಅವನ ಮೇಲೆ ಯಾವುದೇ ದೋಷವಿಲ್ಲ. ಜ್ಞಾನವಿದ್ದುಕೊಂಡು ಮಾಡಿದರೆ ಅದಕ್ಕೆ ಬೇಕಾಗಿರುವಂತಹ ಪ್ರಾಯಶ್ಚಿತ್ತವನ್ನು ಕೊಡಬೇಕಾಗಿರುತ್ತದೆ. ಆದ್ದರಿಂದ ಅವನು ಇಹ್ರಾಮ್ಗೆ ಪ್ರವೇಶಿಸಿದ ನಂತರ ಅವನು ಯಾವುದೇ ರೀತಿಯ ಉಗುರು ಕತ್ತರಿಸುವುದಾಗಲಿ, ಕೂದಲು ಕತ್ತರಿಸುವುದಾಗಲಿ, ಸುಗಂಧ ಹಚ್ಚುವುದಾಗಲಿ, ಅದೇ ರೀತಿ ತಲೆಗೆ ಬಟ್ಟೆ ಹೊದಿಸುವುದಾಗಲಿ, ಅದೇ ರೀತಿ ಅವನು ಬೇಟೆಯಾಡುವುದಾಗಲಿ, ಆಮೇಲೆ ಅವನು ಯಾವುದೇ ರೀತಿಯ ಇಹ್ರಾಮ್ಗೆ ನಿಷಿದ್ಧವಾದಂಥ ಕಾರ್ಯಗಳನ್ನು ಮಾಡುವುದನ್ನು ಅವನು ಬಿಟ್ಟು ನಿಲ್ಲಬೇಕಾಗಿರ್ತದೆ. ಆದರೆ ಸ್ತ್ರೀಯರಿಗೆ ಅವರು ಅವರಿಗೆ ಇರುವಂತಹ ವಸ್ತ್ರವನ್ನು ಧರಿಸುವುದಾಗಿರುತ್ತದೆ ಅವರ ಮೇಲೆ. ಅದೇ ರೀತಿ ಅವರಿಗೆ ಬೇರೆ ಯಾವುದೇ ಈ ಮುಖಕ್ಕೆ ನಿಕಾಬ್ ಧರಿಸುವುದಾಗಲಿ, ಕೈಗವಸು ಧರಿಸುವುದಾಗಲಿ ಅವರಿಗೆ ಅನುಮತಿ ಇರುವುದಿಲ್ಲ. ಮಿಕ್ಕಿದ ಎಲ್ಲ ವಿಷಯಗಳನ್ನು ಅವರಿಗೆ ಮಾಡಲಿಕ್ಕೆ ಅನುಮತಿ ಇರುತ್ತದೆ. ಅಂದರೆ ವಿಷಯಗಳಂದರೆ ವಸ್ತ್ರ ಧರಿಸುವುದ ವಿಷಯವಾಗಿ ಈ ರೀತಿಯ ಇಹ್ರಾಮಿನ ವಿಷಯಗಳನ್ನು ನಾವು ಪಾಲಿಸುವುದಾದರೆ ನಿಜವಾಗಿಯೂ ಅಲ್ಲಾಹುವಿನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತೆಯೇ ಅಲ್ಲಾಹು ತನ್ನ ಕುರ್ಆನ್ನಲ್ಲಿ ಹೇಳಿರುವುದರಂತೆಯೇ ಏನೆಂದರೆ ಅವರ ಭಯಭಕ್ತಿಯ, ಅವರ ತಕ್ವದ ಭಾಗವಾಗಿರುತ್ತದೆ ಇವುಗಳನ್ನು ಆಧರಿಸುವುದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಹೇಳಿದಂಥ ನಿಯಮಗಳನ್ನು ಪಾಲಿಸಿದಾದರೆ ಅವರು ಅಲ್ಲಾಹುವಿನ ಭಯಭಕ್ತಿಯನ್ನು ಆಧರಿಸಿದ
ಅಲ್ಲಾಹುವಿನ ಚಿಹ್ನೆಗಳನ್ನು ಆಧರಿಸಿದ ಆ ಒಂದು ಪ್ರತಿಫಲಕ್ಕೆ ಅರ್ಹರಾಗಿರ್ತಾರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ಈ ಒಂದು ಪುಣ್ಯ ಕಾರ್ಯವನ್ನು ಮಾಡುವಂತಹ ಸೌಭಾಗ್ಯವನ್ನು ಕರುಣಿಸಲಿ. ವಬಿಲ್ಲಾಹಿ ತೌಫೀಕ್. ವಸಲ್ಲಲ್ಲಾಹು ಅಲಾ ನಬೀನಾ ಮುಹಮ್ಮದ್.